am Suresh. I am from YV Homes. I am the senior site engineer for this building. ಇವತ್ತು ನಾವು ಪ್ಲಾಸ್ಟಿಂಗ್ ನ ಶುರು ಮಾಡ್ತಾ ಇದೀವಿ. ಇನ್ಸೈಡ್ ಪ್ಲಾಸ್ಟಿಂಗ್ ಶುರು ಮಾಡ್ತಿದೀವಿ. ಇದಕ್ಕೆಲ್ಲ ಯಾವ ತರ ಕ್ವಾಲಿಟಿ ಚೆಕ್ ಮಾಡಬೇಕು, ಯಾವ ತರ ಪ್ರೊಸೀಜರ್ಸ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀವಿ, ಬನ್ನಿ. ಸೊ ನಾವು ಬಿಫೋರ್ ಪ್ಲಾಸ್ಟಿಂಗ್ ಶುರು ಮಾಡಕ್ ಮುಂಚೆ ನಮ್ಮ ಸೈಟ್ಗೆ ಪ್ಲಾಸ್ಟಿಂಗ್ ಸ್ಯಾಂಡ್ ಬರುತ್ತೆ, ಅದನ್ನ ಸಿಲ್ಟ್ ಕಂಟೆಂಟ್ ಎಷ್ಟಿದೆ ಅಂತ ನಾವು ಸೈಟ್ ಅಲ್ಲಿ ಚೆಕ್ ಮಾಡ್ಬೇಕು. ಅಂದ್ರೆ 1 ಲೀಟರ್ ವಾಟರ್ ಬಾಟಲ್ ತಗೊಂಡು ಅದರಲ್ಲಿ ನಾವು 1/3 ಆಫ್ ಪ್ಲಾಸ್ಟಿಂಗ್ ಸ್ಯಾಂಡ್ ನ ಫಿಲ್ ಮಾಡಿ, ಸೊ ಇದೇ ತರ ಒಂದೊಂದು ಈಚ್ ಲೇಯರ್ ಹಾಕಿ ಅದರಲ್ಲಿ 1/3 ಬರೋವರೆಗೂ ಪ್ಲಾಸ್ಟಿಂಗ್ ಸ್ಯಾಂಡ್ ನ ಫಿಲ್ ಮಾಡಬೇಕು. ಸೊ ಈ ತರ ನಾವು 1/3 ಆಫ್ ಪ್ಲಾಸ್ಟಿಂಗ್ ಸ್ಯಾಂಡ್ ನ ಒಂದು ಬಾಟಲ್ ಅಲ್ಲಿ ಫಿಲ್ ಆದ್ಮೇಲೆ ಇದಕ್ಕೆ ಫುಲ್ ನಾವು ನೀರ್ ತುಂಬಿಸ್ಬೇಕು ಇವಾಗ. ಸೊ ಈ ತರ ನಾವು ನೀರೆಲ್ಲ ಇದಕ್ಕೆ ಫಿಲ್ ಆದ್ಮೇಲೆ ಚೆನ್ನಾಗಿ ಇದನ್ನ ಈ ತರ ಶೇಕ್ ಮಾಡ್ಬೇಕಾಗುತ್ತೆ. ಸೊ ಈ ತರ ನಾವು ಪ್ಲಾಸ್ಟಿಂಗ್ ಸ್ಯಾಂಡ್ ಎಲ್ಲ ಮಿಕ್ಸ್ ಆದ್ಮೇಲೆ ನಾವು ಇದರಲ್ಲಿ ಸಿಲ್ಟ್ ಕಂಟೆಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದಟ್ ಸಿಲ್ಟ್ ಕಂಟೆಂಟ್ ಬಂದು ಲೆಸ್ ದೆನ್ 5% ಇತ್ತು ಅಂದ್ರೆ ದ ಸ್ಯಾಂಡ್ ಈಸ್ ಗುಡ್ ಫಾರ್ ಪ್ಲಾಸ್ಟಿಂಗ್ ಅಂತ ನಮ್ಗೆ ಅರ್ಥ ಆಗ್ತದೆ. ಪ್ಲಾಸ್ಟಿಂಗ್ ಸ್ಯಾಂಡ್ ಸಿಲ್ಟ್ ಕಂಟೆಂಟ್ ಎಲ್ಲ ಚೆಕ್ ಮಾಡಿದಾದ್ಮೇಲೆ ನಾವ್ ಇವಾಗ ಬಂದು ವಾಲ್ ಮತ್ತೆ ಸೀಲಿಂಗ್ ನ ಪ್ಲಾಸ್ಟಿಂಗ್ ನ ಶುರು ಮಾಡ್ಬೇಕಾಗ್ತದೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಎಲೆಕ್ಟ್ರಿಕಲ್ ಬಾಕ್ಸಸ್ ಎಲ್ಲ ನೀಟಾಗಿ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ಆಗಿದ ತಕ್ಷಣ ನಾವು ಇಲ್ಲಿ ಸರ್ಫೇಸ್ ನ ನೀಟಾಗಿ ರೆಡಿ ಮಾಡ್ಕೊಂಡು, ಇಲ್ಲಿ ಏನಾದ್ರು ಕಸ ಇದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸರ್ಫೇಸ್ ನ ಬುಲ್ ಮಾರ್ಕ್ ಹಾಕೊಂಡು ರೆಡಿ ಮಾಡ್ಕೋಬೇಕು. ಇಲ್ಲಿ ನಾವು ಪ್ಲಾಸ್ಟಿಂಗ್ ಶುರು ಮಾಡಕ್ ಮುಂಚೆ ಏನ್ ಮಾಡ್ಬೇಕಂದ್ರೆ ಈ ತರ ಬುಲ್ ಮಾರ್ಕ್ಸ್ ಹಾಕೋಬೇಕಾಗುತ್ತೆ. ಈ ಬುಲ್ ಮಾರ್ಕ್ಸ್ ನ ಏನಕ್ಕೆ ಹಾಕೋತೀವಿ ಅಂದ್ರೆ ಮೇನ್ ಆಗಿ ಬಂದು ವಾಲ್ ಏನಾದ್ರು ನಿಮ್ಗೆ ಬೆಂಟ್ ಅಂಡ್ಯುಲೇಷನ್ಸ್ ಇತ್ತು ಅಂದ್ರೆ ಈಕ್ವಲ್ ಸರ್ಫೇಸ್ ನ ಮೇಂಟೈನ್ ಮಾಡೋದಕ್ಕೆ ಈ ತರ ನಾವು ಬುಲ್ ಮಾರ್ಕ್ಸ್ ಹಾಕೋಬೇಕಾಗುತ್ತೆ. ಸೊ ಈ ತರ ಬುಲ್ ಮಾರ್ಕ್ಸ್ ಯೂಸಸ್ ಏನು ಅಂದ್ರೆ ನಮ್ದು ಅಕಸ್ಮಾತ್ ಏನಾದ್ರು ಗೋಡೆ ಆಚೆ ಬಂತು ಅಂದ್ರೆ ಆ ಒಂದೇ ಲೆವೆಲ್ ನ ಈವನ್ ಪರ್ಫೆಕ್ಟ್ ಸರ್ಫೇಸ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಈ ತರ ಬುಲ್ ಮಾರ್ಕ್ಸ್ ನ ಹಾಕೋತೀವಿ. ಇದೇ ತರ ಸೀಲಿಂಗ್ ಅಲ್ಲೂ ಮಾಡಿದ್ರೆ ನಮ್ಗೆ ನೀಟಾಗಿ ಒಂದೇ ಸರ್ಫೇಸ್ ನಿಮ್ಗೆ, ಇಲ್ಲ ಅಂದ್ರೆ ಯಾವ ತರ ಬರುತ್ತೆ ಅಂದ್ರೆ ಒಂದ್ ಸೈಡ್ ಡೌನ್ ಒಂದ್ ಸೈಡ್ ಅಪ್ ಇರೋ ತರ ಕಾಣಿಸ್ತಾ ಇರ್ತದೆ. ಸೊ ಇದರಿಂದ ನಮ್ಗೆ ವಾಲ್ ಪರ್ಫೆಕ್ಷನ್ ಸಿಗುತ್ತೆ, ಈವನ್ನೆಸ್ ಸಿಗುತ್ತೆ. ಈವನ್ನೆಸ್ ಸಿಗೋದ್ರಿಂದ ನಮ್ಗೆ ಏನಾದ್ರು ಅಂಡ್ಯುಲೇಷನ್ಸ್ ಇತ್ತು ಅಂದ್ರೆ ಪಟ್ಟಿ ಸಹ ನಮ್ಗೆ ಜಾಸ್ತಿ ಆಗ್ತದೆ, ಕಾಸ್ಟ್ ಜಾಸ್ತಿ ಆಗ್ತದೆ ನಿಮ್ಗೆ ಫ್ಯೂಚರ್ ಅಲ್ಲಿ, ಇದು ಮತ್ತೆ ಫಿನಿಶಿಂಗ್ ಸ್ಟೇಜ್ ಅಲ್ಲಿ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ ತರ ಬುಲ್ ಮಾರ್ಕ್ಸ್ ಹಾಕೊಂಡು ವಾಲ್ ನ ಏನಿದೆ ನೀಟಾಗಿ ಸರ್ಫೇಸ್ ಈವನ್ನೆಸ್ ತಗೊಂಡು ಪರ್ಫೆಕ್ಷನ್ ಆಗಿ ನಾವು ಒಂದು ವಾಲ್ ನ ಕಂಪ್ಲೀಟ್ ಮಾಡ್ತೀವಿ. ಅದೇ ತರ ಸೀಲಿಂಗ್ ಸಹ ಒಂದೇ ಲೆವೆಲ್ ಆಗಿ ಕಂಪ್ಲೀಟ್ ಮಾಡ್ತೀವಿ. ಸೊ ನಮ್ YV Homes ಅಲ್ಲಿ ಬಂದು ನಾವ್ ಯಾವತ್ತೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ಇದು ಬಂದು ಪ್ಲಾಸ್ಟಿಂಗ್ ಮೆಶ್. ಈ ಪ್ಲಾಸ್ಟಿಂಗ್ ಮೆಶ್ ಯೂಸಸ್ ಏನಂದ್ರೆ ಇಲ್ಲಿ ಕಾಲಮ್ ಕಾಂಕ್ರೀಟ್ ಮೆಂಬರ್ ಮತ್ತೆ ಎಲ್ಲೆಲ್ಲಿ ಬ್ಲಾಕ್ ಮೆಂಬರ್ ಇರ್ತದಲ್ವಾ ಅಲ್ಲೆಲ್ಲ ನಾವು ಈ ಪ್ಲಾಸ್ಟಿಂಗ್ ಮೆಶ್ ನ ಯೂಸ್ ಮಾಡಿದ್ರೆ ಈ ಕ್ರ್ಯಾಕ್ಸ್ ಏನ್ ಡೆವಲಪ್ ಆಗುತ್ತೆ ಪ್ಲಾಸ್ಟಿಂಗ್ ಅಲ್ಲಿ ಇದನ್ನ ಅವಾಯ್ಡ್ ಮಾಡ್ಬೋದು. ಅದು ಯಾವ ತರ ಅಂತ ಹೇಳಿದ್ರೆ ಇದರಲ್ಲಿ 3 ಟೈಪ್ ಇದಾವೆ. 6 ಇಂಚ್ ಪ್ಲಾಸ್ಟಿಂಗ್ ಮೆಶ್, 4 ಇಂಚ್ ಪ್ಲಾಸ್ಟಿಂಗ್ ಮೆಶ್, ಆಮೇಲೆ 12 ಇಂಚಸ್ ಪ್ಲಾಸ್ಟಿಂಗ್ ಮೆಶ್. ಈ 6 ಇಂಚಸ್ ಪ್ಲಾಸ್ಟಿಂಗ್ ಮೆಶ್ ಬಂದು ಈ ತರ ಕಾಲಮ್ ಮತ್ತೆ ಈ ಬ್ಲಾಕ್ ಮೆಂಬರ್ ಇದೆಯಲ್ಲ ಇಲ್ಲಿ ಬಂದು ನಾವು ಈ ತರ ಮೆಶ್ ಹೊಡಿಯೋದ್ರಿಂದ ಇಲ್ಲಿ ಈಟ್ ಎಕ್ಸ್ಪ್ಯಾನ್ಷನ್ ಆಗೋದ್ರಿಂದ ನಾವು ತಡೆಗಟ್ಬೋದು ಇದರಿಂದ. ಸೊ ಇಲ್ಲಿ ಫ್ಯೂಚರ್ ಅಲ್ಲಿ ಏನಾದ್ರು ಈಟ್ ಗ್ಯಾಪ್ಗಳು ಇಲ್ಲಿ ಏನ್ ಕ್ರ್ಯಾಕ್ ಡೆವಲಪ್ ಆಗುತ್ತಲ್ವಾ ಇಲ್ಲಿ ಈಟ್ ಎಲ್ಲ ಈಟ್ ಇಂದ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಎಕ್ಸ್ಪ್ಯಾನ್ಷನ್ ಆಗಬಾರ್ದು, ಇಲ್ಲಿ ಕ್ರ್ಯಾಕ್ ಡೆವಲಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ 6 ಇಂಚಸ್ ಪ್ಲಾಸ್ಟಿಂಗ್ ಮೆಶ್ ನ ನಾವು ಯೂಸ್ ಮಾಡ್ತೀವಿ. ಈ ತರ ಪ್ಲಾಸ್ಟಿಂಗ್ ಮೆಶ್ ನ ನಾವು ಯೂಸ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಬರುವಂತ ಕ್ರ್ಯಾಕ್ಸ್ ಆಗ್ಲಿ ವಾಲ್ಸ್ ಎಕ್ಸ್ಪ್ಯಾನ್ಷನ್ ಎಲ್ಲೇ ಆಗ್ತಾ ಇದೋ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಬಿಕಾಸ್ ಈ ತರ ಸಣ್ಣ ವಿಷಯಗಳಿಂದ ನಾವು ಫ್ಯೂಚರ್ ಅಲ್ಲಿ ಇವೆಲ್ಲ ಏನ್ ಮಾಡ್ತವೆ ಬಿಗ್ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತವೆ. ಒಂದ್ ಕ್ರ್ಯಾಕ್ ಆಗ್ತದೆ, ಆ ಕ್ರ್ಯಾಕ್ ಇಂದ ನಮ್ಗೆ ಡ್ಯಾಂಪ್ನೆಸ್ ಬರೋದು, ಸೀಪೇಜ್ ಆಗೋದು ಎಲ್ಲ ಚಾನ್ಸಸ್ ಸಹ ಇರ್ತದೆ. ಎಸ್ಪೆಷಲಿ ನಾವು ಔಟ್ ಸೈಡ್ ವಾಲ್ಸ್ ಏನಿರುತ್ತೋ ಅದಕ್ಕಂತೂ ಈ ಪ್ಲಾಸ್ಟಿಂಗ್ ಮೆಶ್ ನ ನಾವು ಯೂಸ್ ಮಾಡ್ಲೇಬೇಕಾಗ್ತದೆ. ಕಾಲಮ್ ಮತ್ತೆ ಗೋಡೆ ಎಲ್ ಜಾಯಿಂಟ್ಸ್ ಬರ್ತದಲ್ಲ ಅಲ್ಲೇ ಯೂಸ್ ಮಾಡ್ಲೇಬೇಕಾಗ್ತದೆ. ನಮ್ YV Homes ಅಂತೂ ಈ ತರ ಸಣ್ಣ ಪುಟ್ಟ ಪಾಯಿಂಟ್ಸ್ ನ ನಾವ್ ಯಾವತ್ತೂ ನೆಗ್ಲೆಕ್ಟ್ ಮಾಡಕ್ ಹೋಗಲ್ಲ. ಸೊ ಇದರಿಂದ ನಿಮ್ಗೆ ಫ್ಯೂಚರ್ ಅಲ್ಲಿ ಬರುವಂತ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ನಾವು ಮಾಡುವಂತ ಕೆಲಸ ಕ್ವಾಲಿಟಿಯಿಂದ ನಿಮ್ಗೆ ಯಾವತ್ತೂ ಇದು ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ಸ್ ಬರದೇ ಇರ್ತದೆ. ನಮ್ಗೆ ಇನ್ಸೈಡ್ ಪ್ಲಾಸ್ಟಿಂಗ್ ರೇಷಿಯೋ ಬಂದು 1:6 ಆಗ್ತದೆ, ಔಟ್ ಸೈಡ್ ರೇಷಿಯೋ ಬಂದು 1:4 ಆಗಿರ್ತದೆ. ಸೊ 1:6 ರೇಷಿಯೋ ಅಂದ್ರೆ 1 ಪಾರ್ಟ್ ಆಫ್ ಸಿಮೆಂಟ್ ಗೆ ನಾವು 6 ಪಾರ್ಟ್ಸ್ ಆಫ್ ಪ್ಲಾಸ್ಟಿಂಗ್ ಸ್ಯಾಂಡ್ ನ ಯೂಸ್ ಮಾಡ್ಬೇಕಾಗ್ತದೆ. ಸೊ ಅದೇ ತರ ಎಕ್ಸ್ಟರ್ನಲ್ ಗೆ ಸಹ 1 ಪಾರ್ಟ್ ಆಫ್ ಸಿಮೆಂಟ್ ಗೆ 4 ಪಾರ್ಟ್ಸ್ ಆಫ್ ಪ್ಲಾಸ್ಟಿಂಗ್ ಸ್ಯಾಂಡ್ ನ ಯೂಸ್ ಮಾಡ್ಬೇಕಾಗ್ತದೆ. ಆಮೇಲೆ ಇನ್ಸೈಡ್ ಬಂದು ಈ ವಾಲ್ ಥಿಕ್ನೆಸ್ ಎಷ್ಟಿರ್ಬೇಕಂದ್ರೆ ನಮ್ಗೆ 6 mm ಇಂದ 12 mm ವರೆಗೂ ಒಳಗಡೆನೆ ಇರ್ಬೇಕಾಗ್ತದೆ. ಅದಕ್ಕಿಂತ ಜಾಸ್ತಿ ಥಿಕ್ನೆಸ್ ಏನಾದ್ರು ಬಂತು ಅಂದ್ರೆ ಕ್ರ್ಯಾಕ್ಸ್ ಡೆವಲಪ್ ಆಗ್ತದೆ ಫ್ಯೂಚರ್ ಅಲ್ಲಿ ಆಗಿ. ಆಮೇಲೆ ಇದೇ ತರ ಸೀಲಿಂಗ್ ಗೆ ಬಂದು ಪ್ಲಾಸ್ಟಿಂಗ್ ಥಿಕ್ನೆಸ್ ಬಂದು 6 mm. ಆ 6 mm ಗಿಂತ ಜಾಸ್ತಿ ಇತ್ತು ಅಂದ್ರೆ ಸೇಮ್ ಅದೇ ರೀಸನ್ ಮತ್ತೆ ಕ್ರ್ಯಾಕ್ಸ್ ಡೆವಲಪ್ ಆಗೋದಾಗ್ಲಿ, ಪ್ಲಾಸ್ಟಿಂಗ್ ಬಿದ್ದೋಗೋದಾಗ್ಲಿ, ಮಾಡ್ತಾ ಇರ್ಬೇಕಾದ್ರೆ ದಪ್ಪ ಕಾಣಿಸೋದಾಗ್ಲಿ, ಸೊ ಈ ತರ ಇರ್ತದೆ. ಇದೊಂದು ರೀಸನ್ ಬಂದು ನಾವು ಪ್ಲಾಸ್ಟಿಂಗ್ ನ ಏನ್ ಸ್ಟ್ಯಾಂಡರ್ಡ್ ಥಿಕ್ನೆಸ್ ಇದೆಯೋ ಅದನ್ನೇ ಮೇಂಟೈನ್ ಮಾಡ್ಬೇಕಾಗ್ತದೆ. ಸೊ ನಮ್ YV Homes ಅಲ್ಲಿ ಬಂದು ನಾವು ಈ ನಾರ್ಮಲ್ ಆಗಿ ಬುಲ್ ಹಾಕೋ ರೀಸನ್ ಬಂದು ಸಹ ಅದು ಒಂದು ರೀಸನ್ ಆಗ್ತದೆ. ಸೊ ಡ್ರೈ ವಾಲ್ ಗೆ ನಾವು ನೀರ್ ಹೊಡೆದಿದ ತಕ್ಷಣ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ತರ ತಿಳಿಗೆ ತಗೊಂಡು, ತಿಳಿ ಅಂದ್ರೆ ಸಿಮೆಂಟ್ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಆ ತರ ಗೋಡೆಗೆ ನಾವು ಹೊಡಿಬೇಕಾಗ್ತದೆ. ಸೊ ಆ ತರ ಹೊಡಿಯೋದ್ರಿಂದ ಏನಾಗ್ತದೆ ನಮ್ಗೆ ಸಿಮೆಂಟ್ ಈ ಪ್ಲಾಸ್ಟಿಂಗ್ ಸ್ಯಾಂಡ್ ಏನಿದೆಯಲ್ಲ
ಈ ಪ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ನೀಟಾಗಿ ಗೋಡೆಗೆ ಫುಲ್ ಟೈಟ್ ಆಗಿ ಇಟ್ಕೊಳ್ಳುತ್ತೆ. ನಾವು ಈ ತರ ಸ್ಲರಿ ಹೊಡೆದಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಬಂದು ಈ ತರ ಮಿಕ್ಸ್ ಮಾಡಿರುವಂತ ಮಾರ್ಟರ್ ರೇಷಿಯೋ ಏನಿದೆಯಲ್ಲ 1:6 ಆ ರೇಷಿಯೋನ ಈ ತರ ನಾವು ಫಸ್ಟ್ ಒಂದ್ ಲೇಯರ್ ಆಗಿ ಹೊಡಿಬೇಕಾಗ್ತದೆ. ಸೊ ನಾವ್ ಇಲ್ಲಿ ಏನ್ ವಾಲ್ ಥಿಕ್ನೆಸ್ ಏನಿದೆ ಅದೇ ಥಿಕ್ನೆಸ್ ಆಗಿ ಈ ತರ ರಫ್ ಸ್ಯಾಂಡ್ ಹೊಡಿಬೇಕಾಗ್ತದೆ. ಇಲ್ಲಿ ಬುಲ್ ಮಾರ್ಕ್ ಇದೆಯಲ್ವಾ, ಈ ಬುಲ್ ಮಾರ್ಕ್ ಲೆವೆಲ್ಗೋಸ್ಕರ ಇದನ್ನೆಲ್ಲ ಹೊಡೆದು ಆಮೇಲೆ ನಾವು ಮಟ್ಕೋಲ್ ಹಾಕಿ ನೀಟಾಗಿ ಒಂದ್ ಲೆವೆಲ್ ಮಾತ್ರ ಮಾಡ್ತೀವಿ. ರಫ್ ಹೊಡೆದಿದ ತಕ್ಷಣ ನಾವು ಇಲ್ಲೇನ್ ಬುಲ್ ಮಾರ್ಕ್ ಹಾಕೊಂಡಿದೀವಲ್ಲ ಆಮೇಲೆ ಮೇಲೇನು ಪ್ಲಾಸ್ಟಿಂಗ್ ಮಾಡಿದೀವಿ, ಅದು ಲೆವೆಲ್ ಇದೇ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೆ ಈ ತರ ನೀಟಾಗಿ 4 ಪಾಯಿಂಟ್ಸ್ ಅಲ್ಲಿ ಮತ್ತೆ ಇಂಟರ್ವಲ್ ಆಫ್ 4 ಮೀಟರ್ ಇಂಟರ್ವಲ್ ಅಥವಾ 2 ಅಡಿ ಇಂಟರ್ವಲ್ ಅಲ್ಲಿ ನಾವು ಒಂದೇ ಸರಿ ಈ ತರ ಲೆವೆಲ್ ಮಾಡ್ಕೋಬೇಕಾಗ್ತದೆ. ಒಂದು ಮಟ್ಕೋಲ್ ಆಗಿದ ತಕ್ಷಣ ನೆಕ್ಸ್ಟ್ ತೂಗುಂಡಲ್ಲಿ ಈ ತರ ನಾವು ಚೆಕ್ ಮಾಡ್ಬೇಕಾಗ್ತದೆ. ಇದು ತೂಗುಂಡ್ ಅಂದ್ರೆ ಇದು ಪ್ಲಂಬಾಗ್. ಈ ಪ್ಲಂಬಾಗಿಂದಾನು ಮೇಲೆ ಪ್ಲಾಸ್ಟಿಂಗು ಕೆಳಗಡೆ ಪ್ಲಾಸ್ಟಿಂಗು ಒಂದೇ ಲೆವೆಲ್ ಇರ್ಬೇಕಂತ ನಾವು ಈ ತರ ಚೆಕ್ ಮಾಡ್ತೀವಿ. ಇಲ್ಲ ಆಲ್ರೆಡಿ ನಾವು ಬುಲ್ ಮಾರ್ಕ್ ಸಹ ಹಾಕಿರ್ತೀವಲ್ಲ, ಈ ಬುಲ್ ಮಾರ್ಕ್ಗೂ ಮತ್ತೆ ಮೇಲಿನ ಬುಲ್ ಮಾರ್ಕ್ಗೂ ಒಂದೇ ಲೆವೆಲ್ ಪ್ಲಾಸ್ಟಿಂಗ್ ಇರೋದಕ್ಕೋಸ್ಕರ ನಾವು ಈ ತರ ಪ್ಲಾಸ್ಟಿಂಗ್ ನ ಚೆಕ್ ಮಾಡ್ತೀವಿ. ಫಸ್ಟ್ ವರ್ಟಿಕಲ್ ಆಗಿ ನಾವು ಚೆಕ್ ಮಾಡ್ತೀವಿ, ನೆಕ್ಸ್ಟ್ ಬಂದು ಹಾರಿಜಾಂಟಲ್ ಆಗಿ ಈ ಲೆವೆಲ್ ಚೆಕ್ ಮಾಡ್ತೀವಿ. ಪ್ಲಾಸ್ಟಿಂಗ್ ಏನಿದೆಯಲ್ಲ ಈ ಬುಲ್ ಮಾರ್ಕ್ ಇಂದ ಆ ಬುಲ್ ಮಾರ್ಕ್ ಗೆ ಒಂದೇ ಲೆವೆಲ್ ಈವನ್ ಸರ್ಫೇಸ್ ಬರೋದಕ್ಕೋಸ್ಕರ ನಾವು ಈ ತರ ಚೆಕ್ ಮಾಡ್ತೀವಿ. ಫಸ್ಟ್ ಕೋಟ್ ಆಫ್ ಪ್ಲಾಸ್ಟಿಂಗ್ ಆದ್ಮೇಲೆ ಇವಾಗ ಸೆಕೆಂಡ್ ಕೋಟ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಸೆಕೆಂಡ್ ಕೋಟ್ ಏನಕ್ಕೆ ನಾವು ಮಾಡ್ತೀವಿ ಅಂದ್ರೆ, ಇವಾಗ ನಾವು ಆಲ್ರೆಡಿ ಮಟ್ಕೋಲ್ ಹಾಕಿ ನೀಟಾಗಿ ಲೆವೆಲ್ ಪ್ಲಂಬಾಬ್ ಎಲ್ಲ ಚೆಕ್ ಮಾಡಿದಾದ್ಮೇಲೆ ಈ ತರ ಅಂಡ್ಯುಲೇಷನ್ಸ್ ಅಗೇನ್ ಮತ್ತೆ ಬರ್ತದೆ. ಆ ಅಂಡ್ಯುಲೇಷನ್ ಅವಾಯ್ಡ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ಲೇಯರ್ ನ ಪ್ಲಾಸ್ಟಿಂಗ್ ಸೈಡ್ ನ ಈ ತರ ನಾವು ರಫ್ ಹೊಡೆದ್ರು ಆಮೇಲೆ ಮತ್ತೆ ಇನ್ನೊಂದ್ಸರಿ ನಾವು ಈವನ್ ಮಾರ್ಕ್ಸ್ ಚೆಕ್ ಮಾಡ್ಬೇಕಾಗ್ತದೆ. ನಮ್ಮ YV ಹೋಮ್ಸ್ ಅಲ್ಲಿ ನಾವು ಏನೇ ಕ್ವಾಲಿಟಿ ಚೆಕ್ಸ್ ಇದ್ರು ಕ್ವಾಲಿಟಿ ಪ್ರೊಸೀಜರ್ಸ್ ಏನೇನಿದೆ ಆಸ್ ಪರ್ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ವಾ, ಸೊ ಎಲ್ಲಾನು ನಾವು ಅದೇ ತರನೇ ಫಾಲೋ ಅಪ್ ಮಾಡ್ತೀವಿ. ವಾಲ್ಗೆ ಬುಲ್ ಮಾರ್ಕ್ ಹಾಕೋದಾಗ್ಲಿ, ಮತ್ತೆ ಸೀಲಿಂಗ್ಗೆ ಬುಲ್ ಮಾರ್ಕ್ ಹಾಕೋದಾಗ್ಲಿ, ಆಮೇಲೆ ಪ್ಲಾಸ್ಟಿಂಗ್ ಮೆಶ್, ಕಾಲಮ್ ಜಾಯಿಂಟ್ಸ್, ಇಲ್ಲಿ ಕಾಲಮ್ ಮತ್ತೆ ಬ್ಲಾಕ್ ಮೆಂಬರ್ ಏನ್ ಬರ್ತದೋ ಅದೆಲ್ಲ ಕಾಲಮ್ ಮೆಶ್ ಹಾಕೋದು ನಾವು ಮಿಸ್ ಮಾಡಲ್ಲ. ಸೊ ಇದರಿಂದ ನಾವ್ ಏನ್ ಮಾಡ್ಬೋದು ಅಂದ್ರೆ ವಾಲ್ ಈವೆನ್ನೆಸ್ ಆಗ್ಲಿ, ವಾಲ್ ಲೆವೆಲ್ ಆಗ್ಲಿ ನೀಟಾಗಿ ನಾವು ಮೈಂಟೈನ್ ಮಾಡ್ಬೋದು. ಇದೇ ತರ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ YV ಹೋಮ್ಸ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.